ಕೆಎಂಎಫ್ ಹಾಲು ಪ್ಯಾಕೆಟ್ನಲ್ಲಿ 50 ml ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ವಿಚಾರವಾಗಿ ಸಂಕ್ರಾಂತಿ ಬಳಿಕ ಹೆಚ್ಚುವರಿ 50 ml ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಹೌದು, ಕೆಎಂಎಫ್ ಹಾಲು ಪ್ಯಾಕೆಟ್ನಲ್ಲಿ ಏನು 50 ml ಹೆಚ್ಚಳದ ವಿಚಾರವಾಗಿ ನಿನ್ನೆ ಸಭೆ ನಡೆದಿದೆ. ಸಂಕ್ರಾಂತಿ ಬಳಿಕ ಹೆಚ್ಚುವರಿ 50 ml ಅನ್ನು ವಾಪಸ್ ನೀಡೋದಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಭೇಟಿಯ ಬಳಿಕ ವಾಪಸ್ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ನೆನೆ ಈ ವಿಚಾರವಾಗಿ ನಮ್ಮ ಜೊತೆಗೆ ಸಭೆ ನಡೆದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಮಿನಿಮಮ್ ₹5 ಆದರೂ ರೈತರಿಗೆ ಕೊಡಬೇಕು ಅಂತ ಹೇಳಿ ರೈತರು ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ 50 ml ಕಟ್ ಮಾಡಿ ಅದರ ಹಣ ಕಡಿಮೆ ಮಾಡಲಾಗತ್ತೆ. ಸಂಕ್ರಾಂತಿ ಆದ ಬಳಿಕ ಹಾಲಿನ ದರವೂ ಕೂಡ ಪರಿಷ್ಕರಣೆಯಾಗಲಿದೆ. ₹5 ದರ ಏರಿಕೆಯ ಪ್ರಸ್ತಾವನೆ ಕೂಡ ಆಗಿದೆ. ಇನ್ನು ನಿನ್ನೆ ಎಲ್ಲ ಹಾಲಿನ ಒಕ್ಕೂಟಗಳೊಂದಿಗೆ ಸಭೆ ಆಗಿದೆ. ಅದರಲ್ಲಿ ದರ ಏರಿಕೆಯ ಬೇಡಿಕೆ ಬಂದಿದೆ. ಹೀಗಾಗಿ ನೋಡ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಎಂಎಫ್ ಹಾಲು ಪ್ಯಾಕೆಟ್ನಲ್ಲಿ ಏನು 50 ml ಹೆಚ್ಚಳವನ್ನ ಮಾಡಿದ್ರು, ಈಗಾಗಲೇ ಹೆಚ್ಚಳವನ್ನ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ದರ ಕೂಡ ಹೆಚ್ಚಳ ಮಾಡಲಾಗಿತ್ತು. ಅದನ್ನ ಸಂಕ್ರಾಂತಿ ಬಳಿಕ ಹೆಚ್ಚುವರಿ ಏನ್ ಮಾಡಿದ್ರು 50 ml ಅದನ್ನ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.